ವಿಶ್ವದ 7 ಅದ್ಭುತಗಳ ಬಗ್ಗೆ ನೀವು ಕೇಳಿದ್ದೀರಿ ಅಥವಾ ಓದಿದ್ದೀರಿ. ಇತ್ತೀಚೆಗೆ ಕಾಂಬೋಡಿಯಾದ ಅಂಕೋರ್ ವಾಟ್ ದೇವಸ್ಥಾನವು ಇದರಲ್ಲಿ ಸೇರಿಕೊಂಡಿದೆ. ಆದರೆ ಇಂದು ನಾವು ಮಾತನಾಡಲಿರುವ ರಚನೆ ಈ 8 ಅದ್ಭುತಗಳಿಗಿಂತಲೂ ಅದ್ಭುತವಾದದ್ದು ಮತ್ತು ರಹಸ್ಯಮಯವಾದದ್ದು. ಮಾನವರು ನಿರ್ಮಿಸಿದ ಶಿವ ದೇವಾಲಯದ ಬಗ್ಗೆ ನೀವು ಬಹಳಷ್ಟು ಕೇಳಿರಬಹುದು. ಆದರೆ ಇಂದು ನಾವು ನಿಮಗೆ ಹೇಳುವುದು ಒಂದು ವಿಶೇಷ ಶಿವ ದೇವಾಲಯದ ಬಗ್ಗೆ. ಅದರ ರಚನೆ ಅಷ್ಟೊಂದು ಅದ್ಭುತವಾಗಿದ್ದು ಅದನ್ನು ಅತಿ ಮಾನುಷ ಶಕ್ತಿಗಳಿಂದ ನಿರ್ಮಿಸಿದರು ಎಂದು ನಂಬಲಾಗಿದೆ. ಇದು ಎಲ್ಲೋರಾದ ಕೈಲಾಸ ದೇವಾಲಯ ಔರಂಗಾಬಾದ್ನಲ್ಲಿರುವ 16ನೇ ಗುಹೆಯಲ್ಲಿದೆ. ಈ ದೇವಾಲಯವನ್ನು ಒಂದೇ ಪರ್ವತವನ್ನು ಕೊರೆದು ನಿರ್ಮಿಸಲಾಗಿದೆ ಎಂದು ತಿಳಿದರೆ ನೀವು ದಿಗ್ಭ್ರಮೆಗೊಳ್ಳುವಿರಿ. ಇದು ಪ್ರಾಚೀನ ಕುಶಲತೆ ಮತ್ತು ಸೃಜನಶೀಲತೆಯ ಪ್ರತೀಕವಾಗಿದ್ದು ಆಧುನಿಕ ಸಾಮರ್ಥ್ಯಗಳಿಗೂ ಸವಾಲು ಒಡ್ಡಿದೆ. ಇಡೀ ಪರ್ವತವನ್ನು ಕೆಳಗಿನಿಂದ ಮೇಲಕ್ಕೆ ಕೊರೆಯದೆ ಮೇಲಿನಿಂದ ಕೆಳಕ್ಕೆ ಕೊರೆದು ನಿರ್ಮಿಸಲಾಗಿದೆ. ಕೇಳಿದರೆ ನಿಮ್ಮ ತಲೆ ಗಿರ್ರನ್ನುತ್ತೆ. ಇನ್ಸ್ಪೈರ್ ವರ್ಲ್ಡ್ ಟಿವಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಈ ದೇವಾಲಯದ ನಿರ್ಮಾಣ ಕೆಲಸವು ಕ್ರಿಸ್ತಶಕ 756ರಿಂದ 773ರವರೆಗೆ ರಾಷ್ಟ್ರಕೂಟರ ರಾಜ 1ನೇ ಕೃಷ್ಣನ ಆಳ್ವಿಕೆಯಲ್ಲಿ 18 ವರ್ಷಗಳ ಕಾಲ 40,000 ಟನ್ ಕಲ್ಲುಗಳನ್ನು ಈ ಸ್ಥಳದಿಂದ ಹೊರಗೆ ತೆಗೆಯಲಾಗಿದೆ. ಅಂದರೆ ಪ್ರತಿದಿನ ಸರಾಸರಿ 6 ಟನ್ ಕಲ್ಲುಗಳನ್ನು ಹೊರಗೆ ತೆಗೆಯಲಾಗಿದೆ. ಇದು ಒಂದು ಕಾಲ್ಪನಿಕ ಕಥೆಯಲ್ಲ, ವಾಸ್ತವ. ಪುರಾಣ ಗ್ರಂಥಗಳ ಪ್ರಕಾರ ಸ್ಥಳೀಯ ನಂಬಿಕೆ ಹೀಗಿದೆ. ರಾಣಿ ಕುಮಾರದೇವಿ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಶಿವನು ಕನಸಿನಲ್ಲಿ ಕಾಣಿಸಿಕೊಂಡು ಕೈಲಾಸ ರೂಪದ ದೇವಾಲಯವನ್ನು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದರೆ ಚೇತರಿಸಿಕೊಳ್ಳುವೆ ಎಂದು ಹೇಳಿದನು. ರಾಜನ ಆಜ್ಞೆಯ ಮೇರೆಗೆ 7,000 ಶಿಲ್ಪಿಗಳು ರಾತ್ರೋರಾತ್ರಿ ಕೆಲಸ ಮಾಡಿ ಪೂರ್ಣಗೊಳಿಸಿದರೆಂದು ಹೇಳುತ್ತಾರೆ. ಆದರೆ ಇತಿಹಾಸದ ದಾಖಲೆಗಳು ಹೇಳುವುದು ಇದು ಸುಳ್ಳು. ಇದರ ನಿರ್ಮಾಣಕ್ಕೆ 3 ತಲೆಮಾರುಗಳು ಕಾಲ ಬೇಕಾಯಿತು ಎಂದು ಹೇಳುತ್ತವೆ. ಈ ಗುಹೆಗಳು ಸಹ್ಯಾದ್ರಿ ಪರ್ವತದಲ್ಲಿ ಬಸಾಲ್ಟ್ ಶಿಲೆಗಳಿಂದ ಕೊರೆದು ನಿರ್ಮಿಸಲಾಗಿದೆ. ಇಲ್ಲಿ 34 ಗುಹೆಗಳಿವೆ. ಅವುಗಳಲ್ಲಿ ಗುಹೆ 16 ಕೈಲಾಸ ದೇವಾಲಯವಾಗಿದೆ. ಇದು ಜಗತ್ತಿನ ಅತಿ ದೊಡ್ಡ ಏಕಶಿಲಾ ರಚನೆಯಾಗಿದೆ. ಅಂದರೆ ಒಂದೇ ಕಲ್ಲಿನಿಂದ ಕೊರೆದು ಮಾಡಲಾದ ರಚನೆ. ಕೈಲಾಸ ದೇವಾಲಯವು 300 ಅಡಿ ಉದ್ದ ಮತ್ತು 175 ಅಡಿ ಅಗಲವಿದ್ದು ಇದನ್ನು 100 ಅಡಿಗಿಂತ ಹೆಚ್ಚು ಎತ್ತರದಿಂದ ಶಿಲೆಯಲ್ಲಿ ಕಡಿಯಲಾಗಿದೆ. ಇದರ ರಚನೆ ಬಗ್ಗೆ ಕೇಳಿದರೆ ನೀವು ದಂಗು ಬಡಿಯುತ್ತೀರಿ. ಯಾವುದೇ ದೇವಾಲಯವನ್ನು ಕೆಳಗಿನಿಂದ ಮೇಲಕ್ಕೆ ಕಟ್ಟುತ್ತಾರೆ, ಆದರೆ ಇದನ್ನು ಮೇಲಿನಿಂದ ಕೆಳಗೆ ಕಡಿಯಲಾಗಿದೆ. ಆಶ್ಚರ್ಯದ ವಿಷಯವೆಂದರೆ ಈ ಕೆಲಸವನ್ನು ಮಾಡಲು ಉಳಿ ಮತ್ತು ಸುತ್ತಿಗೆಯಂತಹ ಸಾಧಾರಣ ಉಪಕರಣಗಳನ್ನು ಮಾತ್ರ ಬಳಸಿ ಪೂರ್ಣಗೊಳಿಸಲಾಗಿದೆ. ಈ ವಿಶಾಲ ನಿರ್ಮಾಣಗಳಲ್ಲಿ ಪಡಸಾಲೆಗಳ ಬಳಕೆ ಮಾಡಲಾಗಿಲ್ಲ. ಅಗೆಯುವಿಕೆಯ ಗಾತ್ರ ಮತ್ತು ವಿನ್ಯಾಸದ ವೈಭವದ ಕಾರಣದಿಂದಾಗಿ ಈ ಗುಹೆ ಭಾರತೀಯ ವಾಸ್ತುಶಿಲ್ಪದ ಅನನ್ಯ ಕೃತಿಯಾಗಿದೆ. ಈ ದೇವಾಲಯದ ರಚನೆ ತಾಂತ್ರಿಕ ಮತ್ತು ನೈಪುಣ್ಯತೆ ಕಲಾತ್ಮಕತೆಗೆ ಸಾಕ್ಷಿಯಾಗಿದೆ. ಇದು ಭಾರತೀಯ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಎಲ್ಲೋರಾ ಗುಹೆಗಳು ಮತ್ತು ವಿಶೇಷ ಕೈಲಾಸ ದೇವಾಲಯವು ಕೇವಲ ಭಾರತವಲ್ಲದೆ ವಿಶ್ವದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಭಾಗವಾಗಿದೆ. ಇವುಗಳ ವೈಭವ ಮತ್ತು ರಹಸ್ಯಗಳು ಇಂದಿಗೂ ವಿದ್ವಾಂಸರು ಮತ್ತು ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಈ ಪ್ರದೇಶದಲ್ಲಿ ಹಲವಾರು ಗುಹೆಗಳನ್ನು ಕೊರೆಯಲು ಒಂದು ಕಾರಣವೆಂದರೆ ಇಲ್ಲಿನ ಶಿಲೆಗಳು ಉಳಿಯ ಬಳಕೆಗೆ ಅನುಕೂಲಕರವಾಗಿದೆ. ಇಲ್ಲಿನ ಶಿಲೆಗಳು ಬಹಳ ಮೃದುವಾಗಿದ್ದು ದೇವಾಲಯವನ್ನು ಕೊರೆಯುವುದು ಸುಲಭವಾಗಿತ್ತು. ಕಲಾ ಇತಿಹಾಸಕಾರರ ಪ್ರಕಾರ ರಾಜರು ಮತ್ತು ಶಿಲ್ಪಿಗಳು ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. ಒಂದು ತಂಡ ಶಿಲೆಯನ್ನು ಕೊರೆಯುತ್ತಿದ್ದರೆ ಇನ್ನೊಂದು ತಂಡ ವಿವರಗಳನ್ನು ಕೆತ್ತಲು ಪ್ರಾರಂಭಿಸುತ್ತಿತ್ತು. ಕೈಲಾಸ ದೇವಾಲಯದ ಮುಖ್ಯ ದ್ವಾರಕ್ಕೆ ಪ್ರವೇಶಿಸಿದಾಗ ಗಜಲಕ್ಷ್ಮಿಯ ಮೂರ್ತಿಯನ್ನು ನೋಡಬಹುದು. ಇದು ಕಮಲದ ಮೇಲೆ ಕುಳಿತಿರುವಂತೆ ಕೆತ್ತಲಾಗಿದೆ. ದೇವಾಲಯದ ಮೇಲ್ಭಾಗವು 96 ಅಡಿ ಎತ್ತರವಿದೆ ಮತ್ತು ಅಷ್ಟಕೋನಾಕಾರದಲ್ಲಿದೆ. ಇದು ದ್ರಾವಿಡ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವಾಗಿದೆ. ಈ ಗುಹೆ ದೇವಾಲಯಗಳು ದೀರ್ಘಕಾಲ ಕಾಡಿನಲ್ಲಿ ಮರೆಮಾಚಲ್ಪಟ್ಟಿದ್ದವು. ಆದರೆ ಈಗ ಭಾರತದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇವುಗಳನ್ನು ನೋಡಲು ಬರುತ್ತಾರೆ. 1983ರಲ್ಲಿ ಯುನೆಸ್ಕೋವು ಅಧಿಕೃತವಾಗಿ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಇವುಗಳನ್ನು ಸೇರಿಸಿತು. ಔರಂಗಜೇಬನು ಹಿಂದೂ ದೇವಾಲಯಗಳ ವಿರುದ್ಧ ಕ್ರೂರ ನೀತಿಯನ್ನು ಅನುಸರಿಸಿದ್ದನು. ಅವನು ಸಾವಿರಾರು ದೇವಾಲಯಗಳನ್ನು ನಾಶಪಡಿಸಿದ್ದು ಕೈಲಾಸ ದೇವಾಲಯವನ್ನು ತನ್ನ ಗಮನದಲ್ಲಿ ಸೇರಿಸಿಕೊಂಡಿದ್ದ. ಆದರೆ ಈ ದೇವಾಲಯದ ಸ್ಥಿರತೆ ಮತ್ತು ರಚನಾತ್ಮಕ ಬಲವು ಅವನನ್ನು ವಿಫಲಗೊಳಿಸಿತು. ಔರಂಗಜೇಬನು 1000 ಕಾರ್ಮಿಕರನ್ನು ಕಳಿಸಿ ದೇವಾಲಯವನ್ನು ಧ್ವಂಸ ಮಾಡಲು ಆದೇಶಿಸುತ್ತಾನೆ. ಕಾರ್ಮಿಕರು 3 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದರು. ಆದರೆ ಕೇವಲ ಕೆಲವು ಪ್ರತಿಮೆಗಳು ಮತ್ತು ಕೆತ್ತನೆಗಳನ್ನು ಮಾತ್ರ ಹಾನಿಗೊಳಿಸಲು ಸಾಧ್ಯವಾಯಿತು.
ಏಕೆಂದರೆ ಏಕಶಿಲಾ ರಚನೆಯ ದೇವಾಲಯವು ಒಂದೇ ಬಂಡೆಯಿಂದ ಕೊರೆಯಲ್ಪಟ್ಟಿದ್ದು ಸಾಂಪ್ರದಾಯಿಕ ಸಾಧನಗಳಿಂದ ನಾಶಪಡಿಸಲು ಅಸಾಧ್ಯವಾಗಿತ್ತು. ದೃಢವಾದ ಬಸಲ್ಟ್ ಶಿಲೆಯ ಬಂಡೆಯು ಬಹಳ ಕಠಿಣತೆ ಹೊಂದಿದ್ದು ಚಿನ್ನ ಅಥವಾ ವಜ್ರದ ಚಾಕುಗಳಿಲ್ಲದೆ ಭೇದಿಸಲು ಕಷ್ಟವಾಗುತ್ತಿತ್ತು. ಶಿಲ್ಪಿಗಳು ದೇವಾಲಯವನ್ನು ಮೇಲಿನಿಂದ ಕೆಳಗೆ ಕೊರೆದಿದ್ದರಿಂದ ಅದರ ಮೂಲ ರಚನೆಯನ್ನು ನಾಶಪಡಿಸಲು ಸಾಧ್ಯವಾಗಲಿಲ್ಲ. ಔರಂಗಜೇಬನು ಅವನ ಸೈನಿಕರು ದೇವಾಲಯಗಳ ಗೋಪುರ ಮತ್ತು ಕಂಬಗಳನ್ನು ಉರುಳಿಸುವ ಪ್ರಯತ್ನಿಸಿದರು, ಆದರೆ ದೇವಾಲಯವು ಅಚಲವಾಗಿ ಉಳಿಯಿತು. ಕೊನೆಗೆ ಔರಂಗಜೇಬ್ ಹತಾಶನಾಗಿ ದಾಳಿಯನ್ನು ನಿಲ್ಲಿಸಿದನು. ಔರಂಗಜೇಬನ ದಾಳಿಯು ಕೈಲಾಸ ದೇವಾಲಯದ ಸಾಧಾರಣ ಹಾನಿಯನ್ನು ಮಾತ್ರ ಉಂಟುಮಾಡಿತು, ಆದರೆ ಅದರ ಗೌರವ ಮತ್ತು ರಹಸ್ಯವನ್ನು ಇನ್ನಷ್ಟು ಹೆಚ್ಚಿಸಿತು. ಇಂದಿಗೂ ಈ ಘಟನೆಯು ಭಾರತೀಯ ಇತಿಹಾಸದಲ್ಲಿ ಧರ್ಮ ಮತ್ತು ಸಾಂಸ್ಕೃತಿಕ ಸ್ಥಿರತೆಯ ಪ್ರತೀಕವಾಗಿ ಉಳಿದಿದೆ. ಇತಿಹಾಸದ ಎಲ್ಲ ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಿದ ಈ ದೇವಾಲಯವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ದೇವಾಲಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.